ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು UPSC ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಎಕ್ಸಾಮ್ ನಿನ್ನೆ ಏನಾಯಿತು 25 ಮೇ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡಬೇಕು ಅಂತ ಇದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ವಲ್ಪ ಮಾತ್ರ ನೋಡೋದು ಅಥವಾ ಓಡಿಸ್ಕೊಂಡು ಹೋಗೋದು, ಸೊ ಈ ಥರ ನೀವು ಮಾಡಿದ್ರೆ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ಸೊ ನೀವು ಈ ಥರ ಸ್ವಲ್ಪ ನೋಡಿಬಿಟ್ರೆ ಅದರ ಅರ್ಥ ನಿಮಗೆ ಪೇಷನ್ಸ್ ಇಲ್ಲ ಅಂತ ಅರ್ಥ. ಸೊ ನೀವು ನಿಜವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮ್ನ ಅರ್ಥ ಮಾಡ್ಕೋಬೇಕು, ಡಿಮ್ಯಾಂಡ್ ಆಫ್ ದ ಎಕ್ಸಾಮ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಲೇಬೇಕು. ಸೊ ನಾನು ಒಂದಿಷ್ಟು ಈ ಕ್ವಶನ್ಸ್ಗಳನ್ನು ನಿನ್ನೆ ಆದಂಥ ಪರೀಕ್ಷೆಯಲ್ಲಿ ಸೊ ಯಾವ ಥರ ಪ್ರಶ್ನೆಗಳಿದ್ವು, ಯಾವ ಟಾಪಿಕ್ಸ್ ಮೇಲೆ ಇದ್ವು, ಸೊ ಅದಾದಮೇಲೆ ಯಾವ ಥರ ಇದನ್ನು ಟ್ಯಾಕಲ್ ಮಾಡ್ಬೋದು ಕ್ವಶನ್ಸ್ ಅನ್ನೋದನ್ನು ಇನ್ ಡೀಟೇಲ್ ಆಗಿ ನೋಡೋಣ. ಸೊ ನಮ್ಮ ಮುಂದಿನ 3 ತಿಂಗಳು ಕೋರ್ಸ್ ಏನಿದೆ, ಫ್ರೀ ಆಫ್ ಕಾಸ್ಟ್ ಕೋರ್ಸ್, ಆ ಕೋರ್ಸಲ್ಲೂ ಸಹಿತ ನಾನು ಯಾವ ಥರ ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ಅನಲೈಸ್ ಮಾಡಬೇಕು, ಯಾವ ಥರ ನೀವು ಪ್ರಿಪೇರ್ ಆಗಬೇಕು, ವಾಟ್ ಈಸ್ ದ ರೈಟ್ ಸ್ಟ್ರಾಟಜಿ, ನಮ್ಮ ಪರೀಕ್ಷೆಗೆ ಸರಿಯಾದ ಮಾರ್ಗ ಯಾವುದು ಅನ್ನೋದನ್ನು ಹೇಳೋದೇ ನನ್ನ ಉದ್ದೇಶ. ಸೊ ದಯವಿಟ್ಟು ಆ ಕೋರ್ಸ್ಗೆ ಜಾಯ್ನ್ ಆಗಿ, ಆ್ಯಂಡ್ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್, ಎಲ್ರಿಗೂ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಸೊ ಈಗ ನಿನ್ನೆ ನಡೆದಂಥ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ, ಸೊ ಅದರಲ್ಲಿ ಸಬ್ಜೆಕ್ಟ್ ವೈಸ್ ನೋಡಿದ್ರೆ ಇಂಡಿಯನ್ ಪೊಲಿಟಿನಲ್ಲಿ ಸುಮಾರು 13 ಪ್ರಶ್ನೆಗಳು ಇದ್ದಾವೆ, ಎಕನಾಮಿ 17 ಕ್ವಶನ್ಸ್ ಇದ್ದಾವೆ, ಜಿಯೋಗ್ರಫಿ 14 ಕ್ವಶನ್ಸು, ಎನ್ವಿರಾನ್ಮೆಂಟ್ 12, ಅದಾದಮೇಲೆ ಒಟ್ಟಾರೆ ಹಿಸ್ಟ್ರಿ, ಏನ್ಸಿಯಂಟ್ ಮಿಡಿವಲ್ ಮಾಡರ್ನ್ ಎಲ್ಲ ಸೇರಿಕೊಂಡು 16 ಪ್ರಶ್ನೆ ಇದ್ದಾವೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 14, ಇಂಟರ್ನ್ಯಾಷನಲ್ ರಿಲೇಷನು ಮತ್ತು ಉಳಿದಂಥ ಟಾಪಿಕ್ಸ್ ತೊಗೊಂಡ್ರೆ ಅಲ್ಲಿ ಕೂಡ 14 ಪ್ರಶ್ನೆ. ಸೊ ಇದರಲ್ಲಿ ಬೇಸಿಕ್ಸ್ ಏನಿದಾವೆ, ಸ್ಟ್ಯಾಟಿಕ್ ಪೋರ್ಷನ್ ಅಂತ ಹೇಳ್ತೀವಿ, ನಮ್ಮ NCERT ಮತ್ತು ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಇರತಕ್ಕಂಥವು ಆ ಸ್ಟ್ಯಾಟಿಕ್ಸ್ ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ಸೇರಿಕೊಂಡು ಈ ಒಂದು ಅಂದಾಜು ನಾನು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸೋದು ಇಂಡಿಯನ್ ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟು ಮತ್ತು ಏನ್ಸಿಯಂಟ್ ಮಿಡಿವಲ್ ಮಾಡರ್ನ್ ಹಿಸ್ಟ್ರಿ, ಓಕೆ, ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇದೆಲ್ಲ ಸೇರಿಕೊಂಡ್ರೆ ನಮಗೆ ಮೇಜಾರಿಟಿ ಆಫ್ ದ ಕ್ವಶನ್ಸ್ ಈ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ಸ್ ಅಥವಾ ಫೌಂಡೇಶನ್ ಸಬ್ಜೆಕ್ಟ್ಸ್ ಏನು ಹೇಳ್ತೀವಿ ಇದಿಷ್ಟಲ್ಲೇ ಕವರ್ ಆಗುತ್ತೆ. ಸೊ ನನ್ನ ಮುಂದಿನ 3 ತಿಂಗಳು ಕೋರ್ಸ್, ಫ್ರೀ ಕೋರ್ಸ್ ಏನಿದೆ ಅದರಲ್ಲೂ ಸಹಿತ ನಾನು ಈ ಸಬ್ಜೆಕ್ಟ್ಸ್ ಏನಿದಾವೆ ಈ ಸಬ್ಜೆಕ್ಟ್ಸ್ಗಳನ್ನ ಬೇಸಿಕ್ಸ್ ಟೀಚ್ ಮಾಡ್ತೀನಿ. ಜೊತೆಗೆ ನಮ್ಮ NCERT ಬುಕ್ಸನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅನ್ನೋದನ್ನು ಹೇಳ್ತೀನಿ. ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ಯಾವ ಥರ ಅನಲೈಸ್ ಮಾಡಬೇಕು, ವಾಟ್ ಈಸ್ ದ ರೈಟ್ ಟ್ರ್ಯಾಕ್ ಟು ಪ್ರಿಪೇರ್, ವಾಟ್ ಈಸ್ ದ ಡಿಮ್ಯಾಂಡ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್, ಇದನ್ನೆಲ್ಲ ನಾನು ನಮ್ಮ 3 ತಿಂಗಳ ಕೋರ್ಸಲ್ಲಿ ನಿಮಗೆ ಹೇಳ್ತೀನಿ. ಸೊ ಈಗ ನಿನ್ನೆ ನಡೆದಂಥ ಪರೀಕ್ಷೆಯ ಒಂದಿಷ್ಟು ಕ್ವಶನ್ಸ್ ನೋಡೋಣ, ಯಾವ ಥರ ಇದು ಕ್ವಶನ್ಸ್ ಅನ್ನೋದನ್ನು. ಫಸ್ಟ್ ಒಂದು ವಿತ್ ರೆಫರೆನ್ಸ್ ಟು ಇನ್ವೆಸ್ಟ್ಮೆಂಟ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಅಂತೇಳಿ ಕೊಟ್ಟಿದ್ದಾನೆ. ಹೌ ಮೆನಿ ಆಫ್ ದಮ್ ಆರ್ ಟ್ರೀಟೆಡ್ ಆಸ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. ಸೊ ನಾವು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಬಗ್ಗೆ ನ್ಯೂಸಲ್ಲಿ ಓದಿರ್ತೀವಿ. ಸೊ ಮತ್ತು ಎಕನಾಮಿಯ ಸ್ಟ್ಯಾಂಡರ್ಡ್ ಬುಕ್ಸಲ್ಲೂ ಸಹಿತ ನಮಗೆ ಸಿಗುತ್ತೆ. ಬಟ್ ನಾವು ಏನು ಮಾಡಿರಲ್ಲ ಅಂತ ಹೇಳಿದ್ರೆ ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿರ್ತೀವಿ ಹೊರತು ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸಲ್ಲಿ ಯಾವ್ದು ಬರುತ್ತೆ ಅಂತೇಳಿ ತಿಳ್ಕೊಂಡಿರಲ್ಲ. ಅದಾದಮೇಲೆ ಆ ಒಂದು ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಲ್ಲ ನಮಗೆ. ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ನ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದ್ದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನ ನೀವು ಈಸಿಲಿ ನೀವು ಎಲಿಮಿನೇಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ಅದಕ್ಕೆ ಎಕನಾಮಿನಲ್ಲಿ ಯೂಶ್ವಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೇಸಿಕ್ಸ್ ಏನಿದೆ ಆ ಬೇಸಿಕ್ಸ್ನ ಅಪ್ಲೈ ಮಾಡ್ತಕ್ಕಂಥ ಕ್ವಶನ್ಸ್ ಯು ಶುಡ್ ಎಕ್ಸಾಮ್ ಹಾಲಲ್ಲಿ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಆ ಥರದ ಪ್ರಶ್ನೆಗಳನ್ನು ಯೂಶ್ವಲಿ ನಮ್ಮ ಎಕನಾಮಿನಲ್ಲಿ ಕೇಳ್ತಾನೆ. ಆಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಸೋರ್ಸಸ್ ಆಫ್ ಇನ್ಕಮ್ ಫಾರ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಈ ಕೆಳಗಿನ ಯಾವುದು ವಿಲ್ ಬಿಕಮ್ ದ ಇನ್ಕಮ್ ಅಂತ ಹೇಳಿದಾನೆ. ಸೊ ನಾವು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನಲೈಸ್ ಮಾಡಿದರೆ ಗೊತ್ತಾಗುತ್ತೆ. RBI ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ UPSC ಸಿವಿಲ್ ಸರ್ವಿಸಿಗೆ RBI ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಆ ಒಂದು ಅವೇರ್ನೆಸ್ ಇದ್ದರೆ ನೀವು RBI ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿರ್ತೀರ. ಆ್ಯಂಡ್ ನಾನು ಮೊನ್ನೆ ನಮ್ಮ ಕರೆಂಟ್ ಇವೆಂಟ್ಸಲ್ಲೂ ಸಹಿತ ನಾನು RBI ಮತ್ತು RBI ಮಾನಿಟರಿ ಪಾಲಿಸಿ ಮಾಡುವಾಗಲೂ ಸಹಿತ RBIನ ಫಂಕ್ಷನ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಆ ಒಂದು ವಿಡಿಯೋನ ನೋಡಿದ್ರೆ ಈ ಒಂದು ಕ್ವಶನನ್ನು ನೀವು ಈಸಿಲಿ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಒನ್ ಆಫ್ ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೌರ್ಮೆಂಟ್ ಬಾಂಡ್ಸ್, ಇದು ನಿಮಗೆ ಗೊತ್ತಿದೆ. RBI ಏನಿದೆ ಇದು ಗೌರ್ಮೆಂಟ್ ಬಾಂಡ್ಸ್ನ ಸೆಲ್ ಮಾಡೋದು, ಬೈ ಮಾಡೋದು ಒಂದು ಆ್ಯಕ್ಟಿವಿಟೀಸ್ ಮಾಡುತ್ತೆ. ಆಮೇಲೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಫಾರಿನ್ ಕರೆನ್ಸಿ, ನಾನು ನಮ್ಮ ವಿಡಿಯೋದಲ್ಲಿ ಕರೆಂಟ್ ಇವೆಂಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಫಾರಿನ್ ಎಕ್ಸ್ಚೇಂಜ್ ಏನಿದೆ ಇಟ್ ಈಸ್ ಅಂಡರ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಮೇಲೆ ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟು, ಸೊ ಇದರಲ್ಲಿ ನಮ್ಮ RBI ಫಂಕ್ಷನ್ ಬರೋದಿಲ್ಲ. ಪೆನ್ಷನ್ ಫಂಡ್ಸು ಇಟ್ ಈಸ್ ರಿಲೇಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ. ಆಮೇಲೆ ಲೆಂಡಿಂಗ್ ಟು ಪ್ರೈವೇಟ್ ಕಂಪನೀಸ್, RBI ಡೈರೆಕ್ಟಾಗಿ ಪ್ರೈವೇಟ್ ಕಂಪನೀಸಿಗೆ ಸಾಲ ಕೊಡೋದಿಲ್ಲ, ಅವರು ಬ್ಯಾಂಕ್ಸಿಗೆ ಮಾತ್ರ ಕೊಡ್ತಾರೆ. ಆಮೇಲೆ ಪ್ರಿಂಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಆಫ್ ಕರೆನ್ಸಿ ನೋಟ್ಸ್. ಸೊ ಮೊನ್ನೆ ನಾನು ಕರೆಂಟ್ ಇವೆಂಟ್ ವಿಡಿಯೋ ಏನಿದೆ RBI ಮಾನಿಟರಿ ಪಾಲಿಸಿ ಅದರಲ್ಲಿ ಹೇಳಿದ್ದೀನಿ, ನೋಟ್ಸ್ ಪ್ರಿಂಟ್ ಮಾಡೋದು RBI, ಬಟ್ ಕಾಯಿನ್ಸ್ ಮಿಂಟ್ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ. ಅದು ನಾನು ನಮ್ಮ ವಿಡಿಯೋ ನೋಡಿಕೊಂಡಿದ್ರೆ ನೀವು ಈಸಿಲಿ ಈ ಒಂದು ಕ್ವಶನ್ ಆನ್ಸರ್ ಮಾಡಿಬಿಡ್ಬೋದಾಗಿತ್ತು. ಸೊ ಅದಾದಮೇಲೆ ವಿತ್ ರೆಫರೆನ್ಸ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಆರ್ಗನೈಸೇಷನು, ಫಂಕ್ಷನ್ನು ಮತ್ತು ಇಟ್ ವರ್ಕ್ಸ್ ಅಂಡರ್ ವಿಚ್ ಡಿಪಾರ್ಟ್ಮೆಂಟ್ ಅಂತೇಳಿ. ಸೊ ಇಂಥದ್ದು ಯೂಶ್ವಲಿ ಕರೆಂಟ್ ಅಫೇರ್ಸಲ್ಲಿ ಇರುತ್ತೆ. ಬಿಟ್ಟರೆ ನಾವು ಒಂದಿಷ್ಟು ಬೇಸಿಕ್ಸ್ ನಾಲೆಜ್ನ ಇಲ್ಲೂ ಸಹಿತ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇಂಥದ್ದು ಯೂಶ್ವಲಿ ಸ್ವಲ್ಪ ಡಿಫಿಕಲ್ಟ್ ಕ್ಯಾಟಗರಿನಲ್ಲಿ ಬರುತ್ತೆ. ಬಿಕಾಸ್ ಕೆಲವೊಂದಿಷ್ಟು ಆರ್ಗನೈಸೇಷನು, ಅದರ ಫಂಕ್ಷನು, ಡಿಪಾರ್ಟ್ಮೆಂಟು ಸ್ವಲ್ಪ ಓವರ್ಲ್ಯಾಪ್ ಆಗುತ್ತೆ. ಸೊ ಯೂಶ್ವಲಿ ಡಿಫಿಕಲ್ಟ್ ಅಂತ ಹೇಳಿ ನಾವು ಇದನ್ನು ಕೆಟಗರೈಸ್ ಮಾಡ್ಬೋದು. ಬಟ್ ಈ ಥರದ ಕ್ವಶನ್ಸ್ ಏನಿದಾವಲ್ಲ ದೀಸ್ ವಿಲ್ ನಾಟ್ ಡಿಸೈಡ್ ಯುವರ್ ರಿಸಲ್ಟ್. ಸೊ ಫೈನಲಿ ಯಾವುದು ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಬೇಸಿಕ್ಸ್, ಸ್ಟ್ಯಾಟಿಕ್ಸ್ ಸಬ್ಜೆಕ್ಟ್ಸ್ ಏನಿದಾವೆ
ಆ ಕ್ವಶನ್ಸ್ ವಿಲ್ ಡಿಸೈಡ್ ವೆದರ್ ಯು ಕ್ಲಿಯರ್ ದ ಕಟ್ ಆಫ್ ಆರ್ ನಾಟ್ ಅಂತೇಳಿ. ಸೊ ದೀಸ್ ಆರ್ ದ ಬೌನ್ಸರ್ ಕ್ವಶನ್ಸ್. ಈ ಕ್ವಶನ್ಸ್ ಏನಿದೆ ದೀಸ್ ಆರ್ ಪ್ರಿಪೇರ್ ಟು ಮೇಕ್ ಯು ಟೆನ್ಸ್ಡ್. ಎಕ್ಸಾಮ್ ಹಾಲಲ್ಲಿ ನೀವು ಟೆನ್ಸ್ಡ್ ಆಗಬಾರ್ದು, ನಿಮ್ಮನ್ನ ಟೆನ್ಸ್ ಮಾಡಬೇಕು ಅಂತಲೇ UPSC ಅವರು ಈ ಥರದ ಕ್ವಶನ್ಸನ್ನು ತೊಗೊಂಬರ್ತಾರೆ. ನಿಮ್ಮನ್ನು ಎಂಗ್ಸೈಟಿ ಮಾಡಬೇಕು, ನಿಮ್ಮಲ್ಲಿ ಭಯ ಹುಟ್ಟಿಸ್ಬೇಕು. ಯಾರಲ್ಲಿ ಭಯ ಹುಟ್ಟುತ್ತೆ ಅವರು ನೆಕ್ಸ್ಟ್ ಈಸಿ ಕ್ವಶನ್ಸನ್ನು ಸಹಿತ ರಾಂಗ್ ಮಾಡ್ತಾರೆ. ಓಕೆ, ಈಸಿ ಕ್ವಶನ್ ಸಹಿತ ರಾಂಗ್ ಮಾಡ್ತಾರೆ. ಸೊ ಈ ಒಂದು ಎಬಿಲಿಟಿನ ಚೆಕ್ ಮಾಡೋದಕ್ಕೆ UPSC ಅವರು ಈ ಥರದ ಕ್ವಶನ್ಸ್ ತೊಗೊಂಬರ್ತಾರೆ. ಅದಕ್ಕೋಸ್ಕರ UPSC ಪರೀಕ್ಷೆ ಅನ್ನೋದು ಕೇವಲ ಪರೀಕ್ಷೆ ಅಲ್ಲ, ಅದು ನಿಮ್ಮ ಪರ್ಸನಾಲಿಟಿ, ನಿಮ್ಮ ವ್ಯಕ್ತಿತ್ವವನ್ನು ಚೆಕ್ ಮಾಡ್ತಕ್ಕಂತಹ ಎಕ್ಸಾಮು. ಸೊ ಅದಕ್ಕೋಸ್ಕರ ನೀವು ಇವಾಗಲೇ ಪ್ರಿಪೇರ್ ಆಗುವಾಗಲೇ ನಿಮ್ಮ ಒಂದು ಪ್ರಿಪ್ರೇಷನ್ ಮೆಥಡ್ ಏನಿದೆ ಇಟ್ ಶುಡ್ ಬಿ ಲೈಕ್ ದ್ಯಾಟ್. ನಿಮ್ಮ ಪರ್ಸನಾಲಿಟಿಯನ್ನು ಇಂಪ್ರೂವ್ ಮಾಡ್ಕೋಬೇಕು, ನಿಮ್ಮ ಯೋಚನಾ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು, ಎಂಗ್ಸೈಟಿ ಆಗಬಾರ್ದು, ಫಿಯರ್ ಆಗಬಾರ್ದು. ಯು ಶುಡ್ ಬಿ ಫಿಯರ್ಲೆಸ್. ದೀಸ್ ಆರ್ ಬೇಸಿಕ್ ಕ್ವಾಲಿಟೀಸ್ ಟು ಬಿಕಮ್ ದ ಸಿವಿಲ್ ಸರ್ವೆಂಟ್. ಸೊ ಅದಾದಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾಂಡೇಟ್ಸ್ ಆಲ್ ಲಿಸ್ಟೆಡ್ ಕಂಪನೀಸ್ ಟು ಸಬ್ಮಿಟ್ ಅ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ರಿಪೋರ್ಟ್. ಸೊ ಇಲ್ಲಿ ನಮಗೆ ಬೇಸಿಕ್ಸ್ ಗೊತ್ತಿದ್ದರೆ ನಮಗೆ ಈಸಿಲಿ ನಾವು ಟ್ಯಾಕಲ್ ಮಾಡ್ಬೋದು. ಕಂಪನೀಸ್ನ ರೆಗ್ಯುಲೇಟ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲ, ಇಟ್ ಈಸ್ ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತಿದೆ. ಸೊ ದೇ ವಿಲ್ ರೆಗ್ಯುಲೇಟ್ ದ ಲಿಸ್ಟೆಡ್ ಕಂಪನೀಸ್. ಲಿಸ್ಟೆಡ್ ಕಂಪನೀಸ್ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ NSE ಮತ್ತು BSE ಏನಿದೆ, ಸೊ ಅಲ್ಲಿ ಲಿಸ್ಟ್ ಆಗಿರತಕ್ಕಂತಹ ಕಂಪನೀಸ್ನ ರೆಗ್ಯುಲೇಟ್ ಮಾಡೋದು ಸೆಬಿ, ಇಟ್ ಇಸ್ ನಾಟ್ RBI. ಸೊ ಈ ಒಂದು ಬೇಸಿಕ್ಸ್ ಗೊತ್ತಿದ್ರೆ ನೀವು ಟ್ಯಾಕಲ್ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನಂದರೆ ಎಕ್ಸಾಮ್ ಹಾಲಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಸಪೋಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥ ನಾವು ನೆಗ್ಲೆಕ್ಟ್ ಮಾಡಿಬಿಟ್ರೆ, ಮುಂದಿನ ಮಾತ್ರ ಓದ್ಕೊಂಡು ಸರಿ ಅಂತ ತಿಳ್ಕೊಂಬಿಟ್ರೆ ಯು ವಿಲ್ ಗೆಟ್ ದ ರಾಂಗ್. ಸೊ ಅದಕ್ಕೋಸ್ಕರ ಪ್ರೆಸೆನ್ಸ್ ಆಫ್ ಮೈಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಪ್ರತಿಯೊಂದು ವರ್ಡು, ಪ್ರತಿಯೊಂದು ಲೈನನ್ನು ಎಕ್ಸಾಮ್ ಹಾಲಲ್ಲಿ ಭಾಳ ಕೇರ್ಫುಲ್ಲಾಗಿ ನಾವು ಓದಬೇಕು. ಸೊ ಅದಾದಮೇಲೆ in India, income from allied agricultural activities like poultry farming, wool rearing in rural area is exempted from any tax. Okay, ಅದು ಸ್ಟೇಟ್ಮೆಂಟ್ 1 ಕೊಟ್ಟಿದ್ದಾನೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, in India rural agricultural land is not considered a capital asset under the provisions of the Income Tax Act 1961. ಸೊ ನಾವು ಬಹಳಷ್ಟು ಬುಕ್ಸಲ್ಲಿ ಓದ್ತೀವಿ, ಪ್ಲಸ್ ಕರೆಂಟ್ ಅಫೇರ್ಸಲ್ಲಿ ಓದ್ತೀವಿ, ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ಎಕ್ಸಮ್ಟೆಡ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥ ಆ ಒಂದು ಬೇಸಿಕ್ಸ್ ಮೇಲೆ ಇಲ್ಲಿ ಕ್ವಶನ್ಸ್ ಕೇಳಿರ್ತಕ್ಕಂಥದ್ದು. ಸೊ ಅದಾದಮೇಲೆ UPSC ಇತ್ತೀಚೆಗೆ ಪ್ಯಾಟರ್ನ್ ತಂದಿದೆ. ಏನಪ್ಪ ಅಂತ ಹೇಳಿದ್ರೆ ಈ ಥರ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಕೊಡ್ತಾರೆ. ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಈ ಥರ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೈನ್ಸ್ ಸ್ಟೇಟ್ಮೆಂಟ್ 1. ಅಂದರೆ ಸ್ಟೇಟ್ಮೆಂಟ್ 1 ಅದು ಕರೆಕ್ಟ್ ಇದೆಯಾ ಅಥವಾ ಸ್ಟೇಟ್ಮೆಂಟ್ 2 ಅದು ಕರೆಕ್ಟ್ ಇದೆಯಾ, ಆ್ಯಂಡ್ ಸ್ಟೇಟ್ಮೆಂಟ್ 2 ವೆದರ್ ಇಟ್ ವಿಲ್ ಎಕ್ಸ್ಪ್ಲೈನ್ ದ ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ಸ್ಟೇಟ್ಮೆಂಟ್ 2 ವಿಲ್ ಆ್ಯಕ್ಟ್ ಆಸ್ ರೀಸನ್ ಆರ್ ನಾಟ್, ಅದನ್ನು ಎಕ್ಸ್ಪ್ಲೈನ್ ಮಾಡುತ್ತಾ, ಅದಕ್ಕೆ ಪ್ರೂಫ್ ಆಗಿ ಆ್ಯಕ್ಟ್ ಮಾಡುತ್ತಾ ಸ್ಟೇಟ್ಮೆಂಟ್ 2, ಈ ಥರ ಕೇಳ್ತಾನೆ. ಆಮೇಲೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಡಸ್ ನಾಟ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಅಂದರೆ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಕರೆಕ್ಟೇ ಬಟ್ ಸ್ಟೇಟ್ಮೆಂಟ್ 2 ಈಸ್ ನಾಟ್ ಎಕ್ಸ್ಪ್ಲನೇಷನ್ ಟು ದ ಸ್ಟೇಟ್ಮೆಂಟ್ 1, ಈ ಥರ ಕೇಳ್ತಾನೆ. ಆಮೇಲೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ 2 ಈಸ್ ನಾಟ್ ಕರೆಕ್ಟ್, ಸ್ಟೇಟ್ಮೆಂಟ್ 1 ಈಸ್ ನಾಟ್ ಕರೆಕ್ಟ್ ಬಟ್ 2 ಈಸ್ ಕರೆಕ್ಟ್. ಸೊ ಈ ಥರ ಒಂದು ಪ್ಯಾಟರ್ನ ಇತ್ತೀಚೆಗೆ ತೊಗೊಂಡು ಬಂದಿರತಕ್ಕಂಥದ್ದು. ಸೊ ಅದಾದಮೇಲೆ ಇಂಡಿಯಾ ಹ್ಯಾಸ್ ಜಾಯಿಂಡ್ ದ ಮಿನರಲ್ಸ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಆಸ್ ಅ ಮೆಂಬರ್. ಸೊ ದಿಸ್ ಇಸ್ ಮೇನ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್. 2023ರಲ್ಲಿ ಅಮೆಂಡ್ ಮಾಡಿರ್ತಾರೆ ಈ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಆ್ಯಕ್ಟನ್ನು. ಸೊ ಅದ್ರ ಮೇಲೆ ಬೇಸಿಸ್ ಮೇಲೆ ಈ ಒಂದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಸೊ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಕರೆಂಟ್ ಅಫೇರ್ಸ್ ವೇಟೇಜ್ ಬಹಳ ಕಡಿಮೆ. UPSC ಎಕ್ಸಾಮ್ಸಲ್ಲಿ ಸುಮಾರು 15 ಕ್ವಶನ್ಸ್ ಬರ್ಬೋದು ಕರೆಂಟ್ ಅಫೇರ್ಸು. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಅದು ಸ್ಟ್ಯಾಟಿಕ್ಸ್ ಇಂದಾನೇ ಬರುತ್ತೆ, ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ, ಆಮೇಲೆ ಹಿಸ್ಟ್ರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರಿಂದಾನೇ ಬರುತ್ತೆ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲಿ ಮಿಸ್ಗೈಡ್ ಆಗ್ತಾರೆ ಅಂತ ಹೇಳಿದ್ರೆ ಅವರು ಏನು ತಿಳ್ಕೊಂಡ್ಬಿಡ್ತಾರೆ ಅಂದರೆ ಕರೆಂಟ್ ಅಫೇರ್ಸೇ ಜಾಸ್ತಿ ವೇಟೇಜ್ ಇದೆ. ಸೊ ಒಂದು ದಿನಕ್ಕೆ 5 ರಿಂದ 6 ಗಂಟೆ ಬರೀ ಕರೆಂಟ್ ಅಫೇರ್ಸೇ ಓದೋದು, ಅವ್ರು ಸ್ಟ್ಯಾಟಿಕ್ ಸಬ್ಜೆಕ್ಟ್ನ ಕಡಿಮೆ ಓದೋದು, ಈ ಒಂದು ತಪ್ಪನ್ನು ಮಾಡ್ತಾರೆ. ಈ ತಪ್ಪನ್ನ ಮಾಡ್ದೇನೆ ನೀವು ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ಅನಲೈಸ್ ಮಾಡ್ಕೊಂಡು ರೈಟ್ ವೇ ಆಫ್ ಪ್ರಿಪ್ರೇಷನ್ ಹೋಗಬೇಕು. ಸೊ ನನ್ನ 3 ತಿಂಗಳ ಕೋರ್ಸ್ನ ಉದ್ದೇಶನೂ ಸಹಿತ ಅದೇ ಆಗಿರುತ್ತೆ. ಯಾವ ಥರ ನೀವು ಕ್ವಶನ್ಸ್ನ ಅನಲೈಸ್ ಮಾಡಬೇಕು, ಪ್ರಿಪ್ರೇಷನ್ ಸ್ಟ್ರಾಟಜಿನ ಹೆಂಗೆ ಮಾಡ್ಕೋಬೇಕು, ರೈಟ್ ಟ್ರ್ಯಾಕಲ್ಲಿ ಹೆಂಗಿರಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ 1, ಆಸ್ ರಿಗಾರ್ಡ್ಸ್ to returns from an investment in a company, generally bond holders are considered to be relatively at low risk than stock holders. ಸೊ ನೋಡಿ ಇಲ್ಲಿ ಬಾಂಡ್ ಹೋಲ್ಡರ್ಸ್ ಮತ್ತು ಸ್ಟೇಕ್ ಹೋಲ್ಡರ್ಸ್ ಬಗ್ಗೆ ಒಂದು ಪ್ರಶ್ನೆ ತೆಗೆದಿದ್ದಾರೆ. ಸೊ ನಮ್ಮ ಬೇಸಿಕ್ಸಲ್ಲಿ ನಾವು ಓದ್ತೀವಿ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು, ಬಾಂಡ್ ಹೋಲ್ಡರ್ಸ್ ಅಂದರೆ ಯಾರು ಅಂತೇಳಿ. ಆ ಬೇಸಿಕ್ಸ್ನ ಇಲ್ಲಿ ಅಪ್ಲೈ ಮಾಡಬೇಕು. ಯು ಶುಡ್ ಯೂಸ್ ಯುವರ್ ಬೇಸಿಕ್ ನಾಲೆಜ್, ಅದನ್ನು ಅಪ್ಲೈ ಮಾಡಬೇಕು. ಆ ಥರದ ಕ್ವಶನ್ಸ್ನ ಕೇಳ್ತಾರೆ UPSCಲಿ. ಡೈರೆಕ್ಟ್ ಕ್ವಶನ್ಸ್ ಬರೋದಿಲ್ಲ. ಯು ಶುಡ್ ಯೂಸ್ ಯುವರ್ ಮೈಂಡ್, ನಿಮ್ಮ ಮೈಂಡನ್ನು, ನಿಮ್ಮ ಥಿಂಕಿಂಗ್ ಎಬಿಲಿಟಿಯನ್ನು ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಆ ಥರ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಸೊ ಅದಾದಮೇಲೆ ಇಲ್ಲಿ ಕೊಟ್ಟಿರ್ತ ಪ್ರಶ್ನೆ, ದ ಇಂಡಿಯಾ ಅಕೌಂಟ್ಸ್ ಫಾರ್ ವೆರಿ ಲಾರ್ಜ್ ಪೋರ್ಷನ್ ಆಫ್ ಆಲ್ ಇಕ್ವಿಟಿ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಟ್ರೇಡೆಡ್ ಗ್ಲೋಬಲಿ, thus exhibiting a great boom. Indian stock market has grown rapidly in the recent past, even overtaking Hong Kong's at some point of time. There is no regulatory body either to warn the small investors about the risk of options trading or to act on unregistered financial advisors. ಸೊ ಈ ಕ್ವಶನ್ ಏನಿದೆ ದಿಸ್ ಇಸ್ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡು. ಸೊ ಇತ್ತೀಚೆಗೆ ನಮ್ಮ UPSC ಪರೀಕ್ಷೆಯಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕ್ವಶನ್ಸ್ ಬರ್ತಾ ಇದ್ದಾವೆ. ಅದಾದಮೇಲೆ ಈ ಪ್ರಶ್ನೆಯಲ್ಲಿ ನೋಡಿ 3ನೇ ಸ್ಟೇಟ್ಮೆಂಟ್ನ ನೀವು ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ದೇರ್ ಇಸ್ ನೋ ರೆಗ್ಯುಲೇಟರಿ ಬಾಡಿ ಅಂತ ಹೇಳ್ತಾನೆ ಟು ವಾರ್ನ್ ಸ್ಮಾಲ್ ಇನ್ವೆಸ್ಟರ್ಸ್ ಅಬೌಟ್ ದ ರಿಸ್ಕ್ ಆಫ್ ಆಪ್ಷನ್ಸ್ ಟ್ರೇಡಿಂಗ್. ಆಪ್ಷನ್ಸ್ ಟ್ರೇಡಿಂಗ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟರ್ಮ್ ಇದು. ಆ್ಯಂಡ್ ಟು ಆ್ಯಕ್ಟ್ ಆನ್ ಅನ್ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್. ನಮ್ಮ ಭಾರತದಲ್ಲಿ ಈ ಥರದ ಒಂದು ಫೈನಾನ್ಷಿಯಲ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟ್ ರೆಗ್ಯುಲೇಟ್ ಮಾಡೋದಕ್ಕೆ
ಸೆಬಿ ಅಂಥೇಳಿ ಆರ್ಗನೈಸೇಷನ್ ಇದೆ. ಈ ಸೆಬಿ ಇವರು ಇನ್ವೆಸ್ಟರ್ಸ್ನ ವಾರ್ನ್ ಮಾಡ್ತಾರೆ. ಸೊ ಇವನು ನೋ ರೆಗ್ಯುಲೇಟರ್ ಬಾಡಿ ಅಂತ ಕೇಳ್ಬಿಟ್ಟಿದ್ದಾನೆ. ಸೊ ಈ ಒಂದು ಕಾಮನ್ ಸೆನ್ಸ್ ಮುಖಾಂತರ ನಾವು ಈ ಮೂರನೇ ಸ್ಟೇಟ್ಮೆಂಟ್ನ ಎಲಿಮಿನೇಟ್ ಮಾಡ್ಕೋಬೋದು. ಸೊ ಮೂರನೇದನ್ನು ನಾವು ಎಲಿಮಿನೇಟ್ ಮಾಡ್ಕೊಂಡ್ರೆ ನಮಗೆ ಉಳಿಯೋದೆ 1 and 2 ಓನ್ಲಿ. ಸೊ ಈ ಥರ ನಿಮ್ಮ ಕಾಮನ್ ಸೆನ್ಸು, ಪ್ರೆಸೆನ್ಸ್ ಆಫ್ ಮೈಂಡು, ಬೇಸಿಕ್ಸ್ ನಾಲೆಜ್ನ ನೀವು ಅಪ್ಲೈ ಮಾಡಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಸರ್ಕ್ಯುಲರ್ ಎಕಾನಮಿ ಬಗ್ಗೆ ಕೇಳಿದ್ದಾರೆ. ಸೊ ಸರ್ಕ್ಯುಲರ್ ಎಕಾನಮಿ ಇತ್ತೀಚೆಗೆ ತುಂಬಾ ನ್ಯೂಸಲ್ಲಿದೆ. ಆ್ಯಂಡ್ ಇಲ್ಲಿ ಕ್ವಶನ್ ಕೇಳಿರೋದು ನಮ್ಮ ಬೇಸಿಕ್ಸ್ ನಾಲೆಜ್ನ ಅಪ್ಲೈ ಮಾಡ್ಬೋದು. ಸರ್ಕ್ಯುಲರ್ ಎಕಾನಮಿ ರೆಡ್ಯೂಸಸ್ ದ ಎಮಿಷನ್ಸ್ ಆಫ್ ಗ್ರೀನ್ಹೌಸ್ ಗ್ಯಾಸ್. ಇದು ಗೊತ್ತಿದೆ. ಸರ್ಕ್ಯುಲರ್ ಎಕಾನಮಿ ಅಂತ ಹೇಳಿದ್ರೆ ಆಲ್ರೆಡಿ ಯೂಸ್ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ನ ಮತ್ತೆ ಅದನ್ನು ರೀಸೈಕಲ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡೋದನ್ನು ನಾವು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ. ಸೊ ಸರ್ಕ್ಯುಲರ್ ಎಕಾನಮಿನಲ್ಲಿ ಒಂದು ಯೂಸ್ ಮಾಡಿದ್ದನ್ನು ಮತ್ತೆ ನಾವು ಯೂಸ್ ಮಾಡಿದರೆ ಇಟ್ ವಿಲ್ ಅಬ್ವಿಯಸ್ಲಿ ರಿಡ್ಯೂಸ್ ದ ಗ್ರೀನ್ಹೌಸ್ ಗ್ಯಾಸ್. ಅದರಿಂದ ಹೊಸ ಮೆಟೀರಿಯಲ್ ತಯಾರು ಮಾಡೋದಕ್ಕೆ ಏನು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗುತ್ತೆ ಅದನ್ನು ಕಡಿಮೆ ಮಾಡ್ಬೋದು. ಅದಾದಮೇಲೆ ಸರ್ಕ್ಯುಲರ್ ಎಕಾನಮಿ ರೆಡ್ಯೂಸಸ್ ದ ಯೂಸ್ ಆಫ್ ರಾ ಮೆಟೀರಿಯಲ್ಸ್ ಆಸ್ ಇನ್ಪುಟ್ಸ್. ನಾನು ಇವಾಗಲೇ ಹೇಳಿದಾಗೆ ಹೊಸ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡುತ್ತೆ. ಇದು ಕೂಡ ಸರಿಯಾಗುತ್ತೆ. ಮೂರನೇ ಸ್ಟೇಟ್ಮೆಂಟು ಸರ್ಕ್ಯುಲರ್ ಎಕಾನಮಿ ರೆಡ್ಯೂಸಸ್ ವೇಸ್ಟೇಜ್ ಇನ್ ದ ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ವೇಸ್ಟೇಜ್ನ, ಇದು ಕೂಡ ಸರಿನೇ. ಓಕೆ, ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರೈಟ್. ಬಟ್ ಇಲ್ಲಿ ಕೆಳಗಡೆ ಏನು ಕೇಳಿದ್ದಾರೆ ಅಂತ ಹೇಳಿದರೆ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್ ಆ್ಯಂಡ್ ಬೋತ್ ಆಫ್ ದೆಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ 1. ಅಂದರೆ 2, 3 ಕರೆಕ್ಟ್ ಇರ್ಬೋದು, ಬಟ್ ವೆದರ್ ದೋಸ್ ವಿಲ್ ಎಕ್ಸ್ಪ್ಲೇನ್ ದ ಸ್ಟೇಟ್ಮೆಂಟ್ 1ಗೆ ಸರಿಯಾಗಿ ರೀಸನ್ ಕೊಡುತ್ತಾ ಅನ್ನೋದನ್ನು ಸಹಿತ ನಾವು ಕಂಡುಹಿಡಬೇಕು. ಸೊ ಈ ಥರ ನಮ್ಮ ಬೇಸಿಕ್ಸ್ ನಾಲೆಜ್ನ ಅಪ್ಲೈ ಮಾಡಿಕೊಂಡು ಆನ್ಸರ್ ಮಾಡ್ಬೋದು. ಸೊ UPSC ಎಲ್ಲರೂ ಹೇಳೋ ಥರ ಕಷ್ಟ ಅಲ್ಲ, ಆ್ಯಂಡ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಅಲ್ಲ. ಸೊ ಇಟ್ ಈಸ್ ಪಾಸಿಬಲ್. ಓಕೆ, ನಮ್ಮ ಮೈಂಡಲ್ಲಿದೆ ಆ್ಯಕ್ಚುಲಿ ಇಂಪಾಸಿಬಲ್ ಅನ್ನೋ ಒಂದು ವರ್ಡು. ಯು ಶುಡ್ ರಿಮೂವ್ ಇಟ್. ಆ್ಯಂಡ್ ಪಾಸಿಬಿಲಿಟಿ ಅಂತಕ್ಕಂಥ ವರ್ಡನ್ನು ನೀವು ನಿಮ್ಮ ಮೈಂಡಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಅದಾದಮೇಲೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಕ್ಯಾಪಿಟಲ್ ರಿಸಿಪ್ಟ್ಸ್ ದೇ ಕ್ರಿಯೇಟ್ ಅ ಲಯಬಿಲಿಟಿ. ಸೊ ಇಲ್ಲಿ ನೋಡಿ, ನಮ್ಮ ಬೇಸಿಕ್ಸ್ ಎನ್ಸಿಇಟಿಯಲ್ಲಿ ನಾವು ಓದ್ತೀವಿ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂದರೆ ಏನು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು. ಸೊ ಈ ಒಂದು ಬೇಸಿಕ್ಸ್ ನಾಲೆಜ್ನ ನಾವು ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಸಾಕು, ಯು ಕ್ಯಾನ್ ಈಸಿಲಿ ಟ್ಯಾಕಲ್ ದಿಸ್ ಕ್ವಶನ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ಎಕನಾಮಿನಲ್ಲಿ ಬೇಸಿಕ್ಸ್ ಏನಿದೆ ಅದನ್ನು ಅಪ್ಲೈ ಮಾಡಬೇಕು. ಆ ಥರದ ಕ್ವಶನ್ಸ್ಗಳೇ ಬರ್ತವೆ. ಸೊ ಅದಕ್ಕೆ ನಮ್ಮ ಯೋಚನಾ ಶಕ್ತಿ, ನಮ್ಮ ಕ್ರಿಟಿಕಲ್ ಥಿಂಕಿಂಗನ್ನು ಬೆಳೆಸ್ಕೋಬೇಕು, ನಮ್ಮ ಅನಾಲಿಟಿಕಲ್ ಎಬಿಲಿಟಿನ ಬೆಳೆಸ್ಕೋಬೇಕು. ಈ ಒಂದು ಎಬಿಲಿಟಿನ ನಿಮ್ಮಲ್ಲಿ ತರೋದೇ ನಮ್ಮ 3 ತಿಂಗಳ ಫ್ರೀ ಕೋರ್ಸ್ ಆಗಿರುತ್ತೆ. ಸೊ ಇದಿಷ್ಟು ಎಕನಾಮಿ ರಿಲೇಟೆಡ್ ಕ್ವಶನ್ಸು. ಸೊ ಇದೇ ಥರ ನನ್ನ ಸಬ್ಜೆಕ್ಟ್ ವೈಸ್, ಟಾಪಿಕ್ಸ್ ವೈಸು ಈ 100 ಕ್ವಶನ್ಸ್ನು ಅನಲೈಸ್ ಮಾಡಬೇಕು. ನಿಮಗೆ ಆ ಒಂದು ಅವಶ್ಯಕತೆ ಇದೆ, ನಿಮಗೆ ಕ್ಯೂರಿಯಾಸಿಟಿ ಇದೆ ತಿಳ್ಕೊಳ್ಳೋದಕ್ಕೆ ಅಂತ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ನಾನು ಮುಂದಿನ ಪ್ರಶ್ನೆಗಳನ್ನು ಇದೇ ಥರ ಅನಲೈಸ್ ಮಾಡಿ ಯಾವ ಥರ ನೀವು ರೈಟ್ ವೇ ಆಫ್ ಪ್ರಿಪ್ರೇಷನ್ನ ಮಾಡ್ಕೋಬೇಕು, ಯಾವ ಥರ ಸ್ಟ್ರಾಟಜಿ ಮಾಡ್ಕೋಬೇಕು. ಸೊ ಡಿಗ್ರಿಲಿರೋರು, ಡಿಗ್ರಿ ಮುಗಿದಿರ್ತಕ್ಕಂಥವ್ರು, ಸೊ ಹೊಸದಾಗಿ ಓದೋರು ಯಾವ ಥರ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಕಂಪ್ಲೀಟ್ ಅನಲೈಸ್ ಮಾಡಿ ಹೇಳ್ತೀನಿ. ಸೊ ಅದಕ್ಕೆ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ಬೇಕು. ಓಕೆ, ಎಲ್ರಿಗೂ ಧನ್ಯವಾದ.